ಮುಸ್ಲಿಂ ರಾಷ್ಟ್ರಗಳಲ್ಲಿ ಇಸ್ಲಾಮಿಕ್ ರಾಷ್ಟ್ರದಲ್ಲಿ ಅಂತಕೊಂಡು ಆ ತರ ಒಂದು ಇದು ಕೇಳಿ ಬರ್ತಾ ಇದೆ ಅಸೆಸ್ಮೆಂಟ್. ಬಟ್ ಅಲ್ಲಿ ಇರಾನ್ದಲ್ಲಿ ಏನಂತಂದ್ರೆ ದ ವೆರಿ ಫ್ಯಾಕ್ಟ್ ಅವರು ಸುಪ್ರೀಮೋ ಲೀಡರ್ಗೆ ನೀವು ಬಂಕರ್ದಲ್ಲಿ ಹೋಗಿಲ್ರಿ, ಇದೆಲ್ಲ ಥ್ರೆಟ್ ಪರ್ಸೆಪ್ಷನ್ ಇದೆ ಅಂತ ಹೇಳಿದ್ರೆ ಇಟ್ ಡಿಂಟ್ ಗೋ ಇನ್ ಟು ದ ಬಂಕರ್. ಇದೇನಂತಂದ್ರೆ ಅದು ನಾರ್ಮಲ್ ವರ್ಕಿಂಗ್ ಪ್ಲೇಸ್ ಅಲ್ಲಿ ಅವ್ರದ್ದು ಹತ್ಯೆ ಆಗಿದೆ. ವರ್ಕಿಂಗ್ ಪ್ಲೇಸ್ ಅಲ್ಲಿ ಅದ್ರ ಜೊತೆ ಯಾರ್ಯಾರು ಕಾನ್ಫರೆನ್ಸ್ ಅಲ್ಲಿ ಕುಂತಿದ್ರೆ ಅವ್ರೆಲ್ಲ ಹತ್ಯೆ ಆಗಿದೆ. ದಟ್ ಮೀನ್ಸ್ ಏನಂತಂದ್ರೆ ಇವತ್ತಿಲ್ಲ ನಾಳೆಗೆ ನನಗೆ ನ್ಯಾಚುರಲ್ ಡೆತ್ ಇಲ್ಲ, ಅನ್ಯಾಚುರಲ್ ಡೆತ್ ಇದೆ. ಯಾವ್ದಾದ್ರು ಒಂದು ಎಕ್ಸ್ಪ್ಲೋಷನ್, ಯಾವ್ದಾದ್ರು ಒಂದು ಮಿಸೈಲ್ ಅಟ್ಯಾಕ್ ದಲ್ಲಿ ಹೋಗ್ತೀನಿ. ಅದರಿಂದ ಏನಂತಂದ್ರೆ ದೇಶ ಏನಪ್ಪಾ ಅಂತಂದ್ರೆ ಹುರಿದುಂಬಿಸ್ಕೊಂಡು ಅಲ್ಲಿ ಕೆಲವೊಂದು ಮೀಡಿಯಾಗಳು ತೋರಿಸ್ತಾ ಇಲ್ಲ. ಬಟ್ ಅಲ್ಲಿ ಜನಸಂಖ್ಯೆ ಅವ್ರದ್ದು ಏನಂತಂದ್ರೆ ಕಂಡೋಲೆನ್ಸ್ ಮೆಸೇಜ್ ಇದ್ರ ಸಲುವಾಗಿ ಯುದ್ಧ ರಂಗದಲ್ಲಿ ಮಿಸೈಲ್ ಯಾವ ಟೈಮ್ದಲ್ಲಿ ಬಂದು ಬೀಳ್ಬೋದು. ಸರ್, ಈಗ ಮುಸ್ಲಿಂ ರಾಷ್ಟ್ರ ವರ್ಸಸ್ ಮುಸ್ಲಿಂ ರಾಷ್ಟ್ರ ಅನ್ನುವಂತ ಚರ್ಚೆಗಳಾಗ್ತಾ ಇದೆ. ಅಂದ್ರೆ ಇರಾನ್ ಏಕಾಂಗಿ ಆಗ್ಬಿಡ್ತು, ಸಪೋರ್ಟ್ಗೆ ಬರ್ತಿಲ್ಲ ಅಂತ ಸುತ್ತಮುತ್ತಲು ದೇಶಗಳು ಅಂತೇಳಿ. ಇಲ್ಲ, ಅವರು ಮೊದಲಂತೂ ಸಪೋರ್ಟ್ ದಲ್ಲಿ ಇದ್ದಿದ್ದಿಲ್ಲ. ಅದ್ರ ಸಲುವಾಗಿ ಇರಾನ್ ಏನಪ್ಪಾ ಅಂದ್ರೆ ತಾನು ಏನು ತಯಾರಿ ಮಾಡಬೇಕು, ಇಂಡಿವಿಜುವಲಿ ತಯಾರಿ ಮಾಡಬೇಕು. ಇವ್ರ ಮೇಲೆ ಸಪೋರ್ಟ್ ಮೇಲೆ ಯಾರ ಮೇಲೆ ಏನಂತಂದ್ರೆ ಡಿಪೆಂಡ್ ಆಗ್ಬಾರ್ದು. ಯಾಕಂದ್ರೆ ಈಗ ಚೈನಾ ಆಗ್ಲಿ ರಷ್ಯಾ ಆಗ್ಲಿ, ಈಗ ರಷ್ಯಾ ಏನಂತಂದ್ರೆ ಯುಕ್ರೇನ್ ಜೊತೆಗೆ ಬಿಸಿ ಇದೆ. ಚೈನಾ ಏನಪ್ಪಾ ಅಂದ್ರೆ ಇದುವರೆಗೆ ಯಾವುದೇ ಯುದ್ಧ ಆದ್ರೂ ಅವ್ರದ್ದು ಸೈನಿಕರಾಗ್ಲಿ, ಅವ್ರದ್ದು ಎಕ್ವಿಪ್ಮೆಂಟ್ ಆಗ್ಲಿ, ಅವ್ರದ್ದು ಏರ್ಕ್ರಾಫ್ಟ್ಸ್ ಆಗ್ಲಿ, ಅವ್ರು ಡೈರೆಕ್ಟ್ ಏನಂತಂದ್ರೆ ಇನ್ವಾಲ್ವ್ ಆಗಿಲ್ಲ, ಇಂಡೈರೆಕ್ಟ್ಲಿ ಇನ್ವಾಲ್ವ್ ಆಗ್ತಾರ. ಮೆಟೀರಿಯಲ್ ಕೊಡ್ತಾರ, ಸ್ಯಾಟಲೈಟ್ ಇಮೇಜರಿ ಕೊಡ್ತಾರ, ಇಂಟೆಲಿಜೆನ್ಸ್ ಕೊಡ್ತಾರ, ರಾ ಮೆಟೀರಿಯಲ್ಸ್ ಕೊಡ್ತಾರ, ಎಕನಾಮಿಕ್ ಏನಂತ ಇದು ಕೊಡ್ತಾರ. ಬಟ್ ಡೈರೆಕ್ಟ್ ಇನ್ವಾಲ್ವ್ಮೆಂಟ್ ಆಗಿಲ್ಲ. ಬಟ್ ಇದು ಏನಂತಂದ್ರೆ ಈಗ ಸುತ್ತ ವರ್ಲ್ಡ್ ಲೀಡರ್ಸ್ ಏನು ಥಿಂಕ್ ಮಾಡ್ಬೇಕಂತಂದ್ರೆ ಟ್ರಂಪ್ ಎಲ್ಲಿ ಫಿಂಗರ್ ಇಡ್ತಾರಂದ್ರೆ ಅಲ್ಲಿ ಏನಂತಂದ್ರೆ he captures, he goes to Venezuela, picks up, then he says ಏನಪ್ಪಾ ನಾನು ಗ್ರೀನ್ಲ್ಯಾಂಡ್ ಬೇಕಂತ ಅಂದ್ಕೊಳ್ಳೇನೆ ಎಲ್ಲ ಯುರೋಪಿಯನ್ ದೇಶರ ಹಾಹಾಕಾರ ಏನಪ್ಪಾ ಅಂದ್ರೆ ಮುಡಿಸ್ಕೊಟ್ಟಿದ್ದಾರೆ, ಗ್ರೀನ್ಲ್ಯಾಂಡ್ ಹೆಂಗ್ ತಗೊಳ್ತಾರೆ ಅಂತ ಕುಂದ. ಅದೇ ಇದು ಇರಾನ್ದಲ್ಲಿ ಆದ್ರೆ ಎಲ್ಲರೂ ಸುಮ್ನೆ ಕುಂತಿದ್ದಾರೆ. ಯಾಕಂದ್ರೆ ಈ ಕಾವು ಟ್ರಂಪ್ ಯಾವಾಗ ಮೂಡ್ ಬರ್ತದ, ಯಾವ ದೇಶನ ನಾಶ ಮಾಡ್ಬೇಕಂತ ಮೂಡ್ ಬರ್ತದ, ಆ ತರ ಇದೇನಪ್ಪ ಒಂದು ಜಂಗಲ್ ರಾಜ್ ತರ ಹೊಂಟಿದೆ ಅದು. ಇವತ್ತು ನಿಜವಾಗಿ ಹೇಳ್ಬೇಕಂತಂದ್ರೆ ಇದು ಸಿಚುವೇಶನ್ ಏನಂತಂದ್ರೆ ಅಗದಿ ಕಾಂಪ್ಲಿಕೇಟ್ ಆಗಿದೆ. ನಾವ್ ಏನು ಗೆಸ್ ಮಾಡಕ್ ಆಗೋದಿಲ್ಲ ಇದು ಇಲ್ಲಿಗೂ ಶಾಂತ ಆಗ್ತದೋ ಇನ್ನು. ಸರ್, ಈಗ ಭಾರತದ ನಿಲುವು ಸರ್, ಭಾರತದ ನಿಲುವು ಯಾಕಂದ್ರೆ ಇರಾನ್ ಜೊತೆಗೂ ನಾವು ಚೆನ್ನಾಗಿದ್ದೀವಿ, ಈ ಕಡೆ ಟ್ರಂಪ್ ಜೊತೆಗೂ ಕೂಡ ಚೆನ್ನಾಗಿದ್ದೀವಿ. ಹಾಗಾಗಿ ಇಲ್ಲಿ ನಾವು ತಟಸ್ಥವಾಗಿರೋದೇ ಒಳ್ಳೇದ, ಆ ತರದ್ ಕಾಣಿಸ್ತಾ ಇದೆ ಬೆಳವಣಿಗೆ ಭಾರತದ್ದು. ಆಕ್ಚುಲಿ ಏನಂತಂದ್ರೆ ಈ 2014 ಮೋದಿ ಗವರ್ಮೆಂಟ್ ಬಂದ ರೆಜಿಮ್ ನಂತರ ಇದಾದದ್ದು ಏನಂತಂದ್ರೆ ಪ್ರೋ ಇಸ್ರೇಲ್ ಏನಪ್ಪಾ ಅಂದ್ರೆ ಒಂದಿಷ್ಟು ಪ್ರೋ ಇಸ್ರೇಲ್ ಒಂದು ನೋಡಕ್ ಸಿಕ್ತು. ಅದರ್ವೈಸ್ ಅಂದ್ರೆ ಇಂಡಿಪೆಂಡೆನ್ಸ್ ಆದಾಗಳಿಂದ ಹಿಡಿದು ನಮ್ದು ಪ್ಯಾಲೆಸ್ಟೈನ್ ಪರವಾಗಿ ಮತ್ತೆ ಇರಾನ್ ಪರವಾಗಿ ನಮ್ದು ಅಲೈನ್ಸ್ ಇತ್ತು. ಅಲೈನ್ಸ್ ಅಂದ್ರೆ ಏನು, ಒಂದು ಏನಪ್ಪ ರಿಲೇಷನ್ಸ್ ಚೆನ್ನಾಗಿತ್ತು. ಮತ್ತೆ ಕಾಶ್ಮೀರ್ ಇಶ್ಯೂದಲ್ಲಿ ಕಂಟಿನ್ಯೂಸ್ ಆಗಿ ಮುಸ್ಲಿಂ ರಾಷ್ಟ್ರ ಇದ್ರೂ ಇರಾನ್ ನಮಗ್ ಕಂಟಿನ್ಯೂಸ್ ಆಗಿ ಸಪೋರ್ಟ್ ಮಾಡ್ತಾ ಬಂದಿದ್ರು. ನಾವು ಇರಾನ್ ಅಲ್ಲಿ ಒಂದು ಪೋರ್ಟ್ ಕೂಡ ಏನಪ್ಪಾ ಅಂದ್ರೆ ಸರೆಂಡರ್ ಮಾಡಿ ಬಂದಿವಿ. ಅದಂದ್ರೆ ಟ್ರಂಪ್ ಇವತ್ತು ವಾಟ್ ಏನಪ್ಪಾ ಅಂದ್ರೆ ಇಡೀ ವರ್ಲ್ಡ್ ಆರ್ಡರ್ ದಲ್ಲಿ ಯಾರು ಡಿಕ್ಟೇಟ್ ಮಾಡ್ತಾ ಇದ್ದಾರೆ, ಟ್ರಂಪ್ ಡಿಕ್ಟೇಟ್ ಮಾಡ್ತಾ ಇದ್ದಾನೆ. ಅಲ್ಲಿ ಏನಂತಂದ್ರೆ ನೀವು ಪೋರ್ಟ್ ಬಿಟ್ಟು ಹೋಗ್ರಿ, ಇದು ಬಿಟ್ಟು ಹೋಗ್ರಿ, ಇರಾನ್ ಜೊತೆಗೆ ಆಯಿಲ್ ಪರ್ಚೇಸ್ ಮಾಡ್ಬೇಡ್ರಿ, ರಷ್ಯಾದಲ್ಲಿ ಆಯಿಲ್ ಪರ್ಚೇಸ್ ಮಾಡ್ಬೇಡ್ರಿ ಅಂತ ಒಂದು ಈ ತರ ಇದ್ದಾಗ ಏನಂತಂದ್ರೆ ಟ್ರಂಪ್ ಮೂಡ್ ಮೇಲೆ ಡಿಪೆಂಡ್ ಅದೇ ನೆಕ್ಸ್ಟ್ ಸ್ಟೆಪ್ ವರ್ಲ್ಡ್ ದಲ್ಲಿ ಏನಾಗಬಹುದು ಅಂತ ಇದು 50-50 ಇದೆ. ಇಲ್ಲಿಗೆ ಸ್ಟಾಪ್ ಆಗ್ಬೋದು ಅಥವಾ ರೆಜಿಮ್ ಚೇಂಜ್ ಆಗ್ಬೋದು ಅಂತ ಒಂದು ಆಪ್ಷನ್ ಇದ್ರೆ, ರೆಜಿಮ್ ಚೇಂಜ್ ಆಗೋದಲ್ಲ, ರಿಟಾಲಿಟರಿ ಆಕ್ಷನ್ ಆಗ್ತಾವ. ಅವ್ರ ಹತ್ರ ಮಿಸೈಲ್ ಪವರ್ ಸಾಕಷ್ಟು ಡೆವಲಪ್ ಮಾಡಿದ್ದಾರೆ. ಮತ್ತೆ ಅವ್ರು ಹೇಳಿದ ಪ್ರಕಾರ ಅಂತೆ ನಾವೇ ಮಾಡ್ತೀವಿ ಅಂತ ಹೇಳಿದ್ದಾರೆ. ಮತ್ತೆ ವಿತಿನ್ 2 hours ಆಫ್ ದ ಡೆತ್ ಆಫ್ ಸುಪ್ರೀಮೋ ಲೀಡರ್ ಅವ್ರದೆಲ್ಲ ಏನಪ್ಪಾ ಪ್ರೆಸಿಡೆಂಟ್ ಟಾರ್ಗೆಟ್ಸ್ ಹಿಟ್ ಮಾಡಿದ್ದಾರೆ. ಕರೆಕ್ಟ್ ಸರ್. ಈಗ ಪ್ರಧಾನಿ ಮೋದಿ ಅವರು ಮಧ್ಯಪ್ರವೇಶ ಮಾಡಿದ್ರೆ ಯುದ್ಧ ನಿಲ್ಲುತ್ತಾ ಹಾಗಾದ್ರೆ? ನೋ 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 ಈ ಅದೇನಂತಂದ್ರೆ ಆ ಟೈಪ್ ಸಿಚುವೇಶನ್ ನನ್ಗೇನ್ ಕಂಡು ಬರೋದಿಲ್ಲ. ಇದು ಇಟ್ ಇಸ್ ಅಟ್ ಎ ವೆರಿ ಹೈಯರ್ ಲೆವೆಲ್. ಏನಂತಂದ್ರೆ ಇದು ಇಟ್ ಇಸ್ ಓನ್ಲಿ ಬಿಟ್ವೀನ್ ಇರಾನ್ ಅಂಡ್ ಅಮೆರಿಕಾ ಏನಾದರೂ ಮಾತುಕತೆ ಆಗಿ ಏನಾಗಿ ಸ್ಟಾಪ್ ಮಾಡ್ಬೇಕಂದ್ರೆ ಅಲ್ಲಿಗೆ ಬರ್ತದ. ಬಟ್ ಬೇರೆ ಕಂಟ್ರಿ ಅಡ್ವೈಸ್ ಮಾಡೋದಾಗ್ಲಿ ಇದು ಹೇಳೋದಾಗ್ಲಿ ಐ ಡೋಂಟ್ ಥಿಂಕ್ ಸೊ ದಟ್ ಇಸ್ ಅ ಪಾಸಿಬಿಲಿಟಿ. ಸರ್, ಈಗ ಇರಾನ್ ಬೆಂಬಲಕ್ಕೆ ಈ ಚೀನಾ ರಷ್ಯಾ ನೀವು ಹೇಳ್ತಾ ಇದ್ರಿ